ಗುಡ್ ನ್ಯೂಸ್ ಕೊಟ್ಟ ದೊಡ್ಡ ಮನೆ ಕುಟುಂಬ. ಹೌದು ಸ್ನೇಹಿತರೆ, ದೊಡ್ಡ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಪ್ರಾರಂಭವಾಗಿದೆ. ಹೌದು ಸ್ನೇಹಿತರೆ, ಒಂದು ದೊಡ್ಡ ಮನೆಯಲ್ಲಿ ಗುಡ್ ನ್ಯೂಸ್ ಅನ್ನೋದನ್ನ ನಾವಲ್ಲಿ ಹೇಳ್ಬಹುದು. ಒಂದು ಏನಾಗಿದೆ, ಸೊ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಕಾಲಿಡ್ತಾ ಇದ್ದಾರೆ ಅಪ್ಪು ಅವರ ಮಗಳು. ಒಂದು ಅಪ್ಪು ಅವರ ಮನೆತನ ಅಂತ ಬಂದ್ಮೇಲೆ, ಸೊ ಒಂದು ಅಪ್ಪು ಅವರ ಫ್ಯಾಮಿಲಿ ದೊಡ್ಡ ಮನೆ ಕುಟುಂಬ ಅಂತ ಬಂದ್ಮೇಲೆ ಎಲ್ರಿಗೂ ಕೂಡ ಕೇಳೋ ಕುತೂಹಲ ಇದ್ದೇ ಇರುತ್ತೆ. ಸೊ ಈಗ ಒಂದು ದೊಡ್ಡ ಮನೆಯಲ್ಲಿ ಶುಭ ಸಮಾರಂಭ, ಬಹಳ ದಿನಗಳಂತ ಶುಭ ಸಮಾರಂಭ ನಡೆಯಲಿದೆ. ಸೊ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು, ಹಾಗೆ ಅದ್ರ ಜೊತೆಗೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾವ ಮೂವಿ ಮೂಲಕ ಕಾಲಿಡ್ತಾ ಇದ್ದಾರೆ, ಏನು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ಒಂದು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಾವು ಸ್ವಲ್ಪ ಆದ್ರೂ ಮಾತಾಡಲೇಬೇಕು. ಯಾಕಪ್ಪ ಅಂತಂದ್ರೆ ಅಂತಹ ಒಳ್ಳೆಯ ಮನುಷ್ಯ ಅವರು. ಸೊ ಯಾಕಪ್ಪ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಒಂದು ದಾನ ಧರ್ಮಗಳ ಮೂಲಕ ಸೊ ಯಾರು ಕೂಡ ದಾನ ಧರ್ಮಗಳನ್ನ ಮಾಡೋದಿಲ್ಲ. ಸೊ ಗೊತ್ತಿದ್ರು ಅಂತವರಿಗೆ ಕೂಡ ಒಂದು ಹಣವನ್ನ ಕೊಡೋದಿಲ್ಲ. ಅಂತಹ ಕಾಲದಲ್ಲಿ ಸೊ ಎಷ್ಟೊಂದು ದಾನ ಧರ್ಮಗಳನ್ನ ಮಾಡ್ತಾ ಸೊ ಯಾರಿಗೂ ಕೂಡ ಗೊತ್ತಾಗದಂತೆ ಇದ್ರು. ಅವರು ಒಂದು ಗ್ರೇಟ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಅಪ್ಪು ಅವರ ರೀತಿಯಲ್ಲಿ ನಾವು ಬದುಕಬೇಕು, ಸೊ ನಾವು ಬದುಕೋಕೆ ಟ್ರೈ ಮಾಡೋಣ, ಸೊ ಅವರ ನಡೆದಿರ್ತಕ್ಕಂಥ ಹಾದಿಯಲ್ಲಿ ನಾವು ನಡೆಯೋಣ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಸ್ಮರಿಸೋಣ. ಸೊ ಇಂದಿಗೂ ಕೂಡ ಒಂದು ಎಲ್ಲರ ಮನೆಯಲ್ಲಿ ದೇವರಾಗಿ ಒಂದು ಪುನೀತ್ ರಾಜ್ಕುಮಾರ್ ಅವರು ನಿಂತಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ನಾವು ತುಂಬಾನೇ ಒಂದು ಹೀರೋಗಳನ್ನ ನೋಡಿದ್ದೇವೆ. ಸೊ ತಾವಾಯ್ತು, ತಮ್ಮ ಜೀವನವಾಯ್ತು ಇದೇ ರೀತಿಯಾಗಿ ಇರ್ತಾ ಇದ್ರು. ಸೊ ಯಾಕಪ್ಪ ಅಂತಂದ್ರೆ ತಾವು ಒಂದು ದುಡ್ಡು ಮಾಡೋದ್ರ ಕಡೆಗೆ, ಒಂದು ಒಳ್ಳೆಯ ಫಿಲ್ಮ್ ನ ಒಂದು ಆಫರ್ ತೆಗೆದ್ರ ಕಡೆಗೆ ಇವರು ಇರ್ತಾ ಇದ್ರು. ಸೊ ಏನಾದ್ರು ಮಾಡಿ ಒಂದು ಒಳ್ಳೆಯ ಫಿಲ್ಮ್ ಗಳನ್ನ ತಗೋಬೇಕು, ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೇಕು, ನಾನು ಆ ಕಾರ್ ತಗೊಳ್ಬೇಕು, ನಾನು ಆ ಮನೆ ಕಟ್ಬೇಕು, ಸೊ ಇಂತಹ ವಿಚಾರಗಳಲ್ಲಿ ಎಲ್ಲಾ ಫಿಲ್ಮ್ ನಟರುಗಳು ಇರ್ತಾರೆ. ಆದ್ರೆ ಇಂತಹ ನಟರು ಸಿಗೋದು ತುಂಬಾನೇ ಕಷ್ಟ. ಯಾಕಪ್ಪ ಅಂತಂದ್ರೆ ನಾನು ಸಮಾಜಕ್ಕಾಗಿ ಏನಾದ್ರೂ ಮಾಡ್ಬೇಕು, ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಬೇಕು, ನನ್ನಿಂದ ನನ್ನಿಂದ ಏನಾದ್ರೂ ಸಮಾಜಕ್ಕೆ ಕೊಡಬೇಕು ಕೊಡುಗೆಯನ್ನ ಅನ್ನೋದು ಒಂದು ಮನಸ್ಸಿನಲ್ಲಿ ತೆಗೆದು ತುಂಬಾನೇ ಕಷ್ಟ. ಯಾಕಪ್ಪ ಅಂತಂದ್ರೆ ಎಷ್ಟೇ ಹಣವಂತರಿದ್ರು ಕೂಡ ಈ ರೀತಿಯಾದ ಆಲೋಚನೆಗಳು ಬರೋದಿಲ್ಲ. ಸೊ ಆದ್ರೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮೇನ್ ಆಗಿ ನಾವು ಹೇಳ್ಬೇಕಿರೋದೇನಪ್ಪಾ ಅಂತಂದ್ರೆ, ಒಂದು ಅಪ್ಪು ಅವರು ದಾನ ಮಾಡಿರೋದಕ್ಕಿಂತ ಅದನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಅದೇ ಒಂದು ಶ್ರೇಷ್ಠ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಸೊ ಒಂದು 10 ರೂಪಾಯಿ ದಾನ ಮಾಡಿದ್ರೆ ಒಂದು 20 ರೂಪಾಯಿದ ಒಂದು ಪ್ರಮೋಷನ್ ಅಂದ್ರೆ ಪ್ರಚಾರವನ್ನೇ ಮಾಡ್ಬಿಟ್ಟಿರ್ತಾರೆ. ಸೊ ಅಂತಹ ದಿನಮಾನಗಳಲ್ಲಿ ಸೊ ಇಂತಹ ದೊಡ್ಡ ಸಾಧನೆಯನ್ನ ಮಾಡಿದ್ರು ಕೂಡ, ಇಂತಹ ದೊಡ್ಡ ಒಂದು ಸಹಾಯಗಳನ್ನ, ಇಂತಹ ದೊಡ್ಡ ಒಂದು ಸಾಧನೆಯನ್ನ ಮಾಡಿದ್ರು ಕೂಡ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅಪ್ಪು ಅವರು. ಒಂದು ಖುಷಿಯ ಸಂಗತಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ನೀವು ನೋಡ್ಬೇಕಪ್ಪ ಅಂತಂದ್ರೆ ಅಪ್ಪು ಅವರ ಪುನೀತ್ ರಾಜ್ಕುಮಾರ್ ಅವರ ಮಗಳು ಈಗಾಗಲೇ ಒಂದು ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಇದು ಅಪ್ಪು ಅವರ ಕನಸು ಕೂಡ ಆಗಿತ್ತು, ಆಸೆ ಕೂಡ ಆಗಿತ್ತು. ನನ್ನ ಮಗಳು ವಿದೇಶದಲ್ಲಿ ಓದ್ಬೇಕು ಅನ್ನೋದು ಅಪ್ಪು ಅವರ ಒಂದು ಕನಸು ಕೂಡ ಆಗಿತ್ತು. ಸೊ ಅವರ ಕನಸಿನಂತೆ ವಿದೇಶಕ್ಕೆ ಅವರ ಮಗಳನ್ನ ಒಂದು ಕಳಿಸಿದ್ರು. ಸೊ ವಿದೇಶದಲ್ಲಿ ಅವರು ಒಂದು ಮರಣ ಹೊಂದಿದಾಗ ಕೂಡ ಅವರು ವಿದೇಶದಲ್ಲಿ ಒಂದು ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಹಾಗೆ ವಿದೇಶದಿಂದ ಒಂದು ಅವರ ಮರಣ ಹೊಂದಿದಾಗ ಸೊ ಬಂದಿದ್ರು. ಸೊ ಇದನ್ನೆಲ್ಲ ನಮ್ ಕಣ್ ಮುಂದೆ ಹಾಗೆ ಕಟ್ಟಿದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು ಹೊಸ ಮೂವಿಗೆ ಕಾಲಿಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಅಪ್ಪು ಅವರ ಮಗಳ ಮದುವೆ ಕೂಡ ಇನ್ನೇನು ಫಿಕ್ಸ್ ಆಗಿದೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಧೃತಿ ಅವರ ಒಂದು ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಇನ್ನು ಇವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಒಂದು ಯಾವ ಮೂವಿ ಮೂಲಕ ಕಾಲಿಡ್ತಾ ಇದ್ದಾರೆ, ಸೊ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಒಂದು ಅಪ್ಪು ಅವರ ಆಸೆ ಆಗಿತ್ತು. ಅಪ್ಪು ಅವರ ಒಂದು ಪ್ರೊಡಕ್ಷನ್ ಇದೆ, ಒಂದು PRK ಪ್ರೊಡಕ್ಷನ್ ಹೌಸ್ ಅಂತಕ್ಕಂಥದ್ದು ಒಂದು ಪ್ರೊಡಕ್ಷನ್ ಅಪ್ಪು ಅವರದು ಇದೆ. ಸೊ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು, ಒಂದು ನನ್ನ ಮಕ್ಕಳು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಅಪ್ಪು ಅವರ ಆಸೆಯಂತೆ ಈಗ ಅದನ್ನ ಒಂದು ಅಪ್ಪು ಅವರ ಮರಣ ಹೊಂದಿದ ನಂತರ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅದನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅದನ್ನ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಒಂದು ಆ ಒಂದು PRK ಪ್ರೊಡಕ್ಷನ್ ಹೌಸ್ ಅನ್ನ ನಡೆಸ್ಕೊಂಡು ಹೋಗೋದ್ರ ಮೂಲಕ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಸೊ ಈ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಈ ಒಂದು PRK ಸ್ಟುಡಿಯೋನ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ನಡ್ಸ್ಕೊಂಡು ಹೋಗ್ಬೇಕಾ ಅಥವಾ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಡ್ಸ್ಕೊಂಡು ಹೋಗ್ಬೇಕಾ, ಇದ್ರ ಬಗ್ಗೆ ನಿಮ್ಗೆ ಅನಿಸ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ.